ವಾಯುಸ್ತುತಿಯ ಮಾಲಾದಲ್ಲಿ 39ನೇ ಭಾಗ. ವಾಯುಸ್ತುತಿಯಲ್ಲಿ 37ನೇ ಶ್ಲೋಕವನ್ನು ಇವತ್ತು ನಾವು ನೋಡಬೇಕಾಗಿದೆ. ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗತಂ ಅಧಮೈಃ ರತ್ನಭೋಗಂ ಯಥಾಂಧೈಃ ಅರ್ಥಂ ಲೋಕೋಪಕೃತ್ಯೈ ಗುಣಗಣ ನಿಲಯಃ ಸೂತ್ರಯಾಮಾಸ ಕೃತ್ಸ್ನಂ ಯೋಸೌ ವ್ಯಾಸಾಭಿಧಾನಸ್ತಮಹಮಹರರ್ ಭಕ್ತಿ ತತ್ಪ್ರಸಾದ ಸದ್ಯೋ ವಿದ್ಯೋಪಲಬ್ಧ್ಯೈ ಗುರುತಮಂ ಅಗುರುಂ ದೇವದೇವಂ ನಮಾಮಿ. ಮಧ್ವರೆ, ಕುರುಡರ ಕೈಯಲ್ಲಿ ರತ್ನಗಳು ಸಿಕ್ಕರೆ ಆ ರತ್ನಗಳ ಸ್ವಭಾವ, ಅದನ್ನು ಎಲ್ಲಿ ಪೋಣಿಸಬೇಕು, ಯಾವ ಸ್ಥಾನದಲ್ಲಿರಬೇಕು ಅನ್ನೋದು ಯಾವುದನ್ನು ಕೂಡ ತಿಳಿಯಲಿಕ್ಕಾಗದೆ ಅಸ್ತವ್ಯಸ್ತವಾಗಿ ಅವುಗಳನ್ನು ಪೋಣಿಸಿ ಆ ರತ್ನಮಾಲೆಯ ಅಂದವನ್ನು ಅವರು ಹಾಳುಗೆಡವುವಂತೆ ಅನೇಕ ವ್ಯಾಖ್ಯಾನಕಾರರು ವೇದೋಕ್ತ ಪುರಾಣೋಕ್ತ ಪ್ರಮೇಯಗಳನ್ನು ಅರ್ಥ ಮಾಡಿಕೊಳ್ಳದೆ ಅವುಗಳನ್ನು ತಮ್ಮ ಗ್ರಂಥಗಳಲ್ಲಿ ಅಸ್ತವ್ಯಸ್ತವಾಗಿ ವರ್ಣಿಸಿದ್ದಾರೆ. ವಿಷಯಗಳನ್ನು ಹಿಂದು ಮುಂದಾಗಿ ವರ್ಣಿಸಿರುವುದು ಮಾತ್ರ ಅಲ್ಲ, ಅರ್ಥಗಳನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಕೂಡ. ಭಗವಂತ ಸಜ್ಜನರ ವಿಷಯದಲ್ಲಿ ಏನು ಕರುಣೆ ತೋರಿಸಿದ, ಅವರಿಗೆ ಉಪಕಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಪ್ರಮೇಯಗಳನ್ನು ಬ್ರಹ್ಮಸೂತ್ರ ಗ್ರಂಥದಲ್ಲಿ ಅತ್ಯಂತ ಸುಂದರವಾಗಿ ಜನರಿಗೆ ಅರ್ಥ ಆಗುವಂತೆ ಜೋಡಿಸಿಕೊಟ್ರು. ಅಂಥ ವೇದವ್ಯಾಸ ಆಚಾರ್ಯರೇ ನಿಮ್ಮ ಹೃದಯದಲ್ಲಿ ಯಾವತ್ತೂ ಇದ್ದಾನೆ. ನಿಮ್ಮ ಅನುಗ್ರಹದಿಂದ ನಮಗೆ ತತ್ವಜ್ಞಾನ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನು ನಾವು ಯಾವತ್ತೂ ನಮಸ್ಕರಿಸ್ತೇವೆ. ನೀವು ಜೀವರಲ್ಲೆಲ್ಲ ಅತ್ಯಂತ ಉತ್ತಮರಾದ ಗುರುಗಳು. ಪರಮಾತ್ಮ ಒಬ್ಬನೇ ನಿಮಗೆ ಗುರು. ಎಲ್ಲ ದೇವತೆಗಳಿಗೂ ದೇವತೆಯಾದವರು ನೀವು. ನಿಮ್ಮನ್ನು ನಾವು ಆ ಕಾರಣದಿಂದ ನಮಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂಧೈಹಿ ಕುರುಡರಿಂದ, ಅಸ್ತವ್ಯಸ್ತಗೊಳಿಸಲ್ಪಟ್ಟ, ರತ್ನಪೂಗಂ ರತ್ನ ಸಮೂಹವನ್ನು ಯಥಾ ಹೇಗೋ ತಥಾ ಹಾಗೆ, ಅಧಮೈಹಿ ನೀಚರಿಂದ, ಅಸ್ತವ್ಯಸ್ತಗೊಳಿಸಲ್ಪಟ್ಟ, ಸಮಸ್ತ ಶ್ರುತಿಗತಂ ಎಲ್ಲಾ ವೇದಗಳಲ್ಲಿರುವ, ಕೃತ್ಸ್ನಂ ಎಲ್ಲ, ಅರ್ಥಂ ಪ್ರಮೇಯವನ್ನು, ಲೋಕೋಪಕೃತ್ಯ ಲೋಕದ ಉಪಕಾರಕ್ಕಾಗಿ, ಗುಣಗಣ ನಿಲಯ ಗುಣಗಳ ಸಮೂಹಕ್ಕೆ ನೆಲೆಯಾದ, ವ್ಯಾಸಾಭಿಧಾನ ವ್ಯಾಸರೆಂಬ ನೀವು, ಯಾವ ಭಗವಂತ ನೀವಲ್ಲ, ವ್ಯಾಸರೆಂಬ ಯಾವ ಭಗವಂತ, ಸೂತ್ರಯಾಮಾಸ ಬ್ರಹ್ಮಸೂತ್ರ ಗ್ರಂಥದಲ್ಲಿ ಸಂಗತವಾಗಿ ಜೋಡಿಸಿಕೊಟ್ರು. ಸಹ ಆ ಭಗವಂತ ಅಸೌ ಅಂದ್ರೆ ನೀನು ಅಂತನೂ ಅರ್ಥ, ಅಥವಾ ಅಸೌ ಅಂದ್ರೆ ಅಸು ಅಂದ್ರೆ ಪ್ರಾಣ, ಅದರ ಸಪ್ತಮಿ ವಿಭಕ್ತಿ ಅಸೌ ಅಂತ. ಮುಖ್ಯ ಪ್ರಾಣನಾದ ನಿನ್ನಲ್ಲಿದ್ದಾನೆ. ತಮ್ಮಂತಹ ಗುರುತಮಂ ಜೀವರಲ್ಲೆಲ್ಲ ಅತ್ಯಂತ ಶ್ರೇಷ್ಠ ಗುರುಗಳಾದ, ಅಗುರುಂ ಪರಮಾತ್ಮನೊಬ್ಬನೇ ಗುರುವಾಗಿ ಉಳ್ಳಂಥ, ದೇವದೇವಂ ದೇವತೆಗಳಿಗೂ ಒಡೆಯರಾದ ನಿಮ್ಮನ್ನು, ತ್ವತ್ಪ್ರಸಾದಾತ್ ನಿಮ್ಮ ಅನುಗ್ರಹದಿಂದ, ಸದ್ಯೋ ವಿದ್ಯೋಪಲಬ್ಧೈ ಶೀಘ್ರ ತತ್ವಜ್ಞಾನ ಆಗುವುದಕ್ಕಾಗಿ, ಅಹರಹ ಪ್ರತಿದಿನವೂ ಕೂಡ ಭಕ್ತಿಯಿಂದ ಅಹಂ ನಾನು ನಮಾಮಿ ನಮಸ್ಕರಿಸುತ್ತೇನೆ. ಈ ಶ್ಲೋಕದ ಪುರಸ್ಚರಣದಿಂದ ನಷ್ಟ ವಸ್ತು ಲಾಭ, ನಾವು ಕಳ್ಕೊಂಡಂತಹ ಯಾವುದಾದ್ರೂ ಬೆಲೆ ಬಾಳುವ ವಸ್ತು ಇದ್ರೆ ಅದು ಮತ್ತೆ ದೊರೀತದೆ ಅಂತಿದೆ. ಯಾಕಂದ್ರೆ ಕಳೆದು ಹೋದ ತತ್ವಜ್ಞಾನವನ್ನು ಇವರು ವ್ಯಾಸರು ಕೊಟ್ಟಿದ್ದಾರೆ. ಆದ್ದರಿಂದ ಅದಲ್ಲದೆ ಮರೆವಿನಿಂದ, ಅಜ್ಞಾನದಿಂದ ನಮಗೆ ತತ್ವಜ್ಞಾನ ನಷ್ಟ ಆದಾಗಲೂ ಕೂಡ ಆ ತತ್ವಜ್ಞಾನದ ಪ್ರಾಪ್ತಿಗಾಗಿಯೂ ಕೂಡ ಈ ಶ್ಲೋಕದ ಪುರಸ್ಚರಣವನ್ನು ನಾವು ಮಾಡಿಕೊಳ್ಳಬಹುದಾಗಿದೆ.